ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಸರಿ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಸರಿ ಪೌಡರ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಅಕ್ಕಿ ಸರಿ ಮಾಡೋದಕ್ಕೆ ನಾವು ಇವತ್ತು ರೆಡ್ ರೈಸ್ನ ಯೂಸ್ ಮಾಡ್ತಾ ಇದ್ದೀವಿ. ಕೆಂಪಕ್ಕಿ. ಮಕ್ಕಳಿಗೆ ಯಾವಾಗಲೂ ಕೂಡ ಸರಿ ಪೌಡರ್ ಮಾಡಬೇಕಾದ್ರೆ ಪಾಲಿಷ್ ಮಾಡದೇ ಇರೋವಂಥ ಅಕ್ಕಿನೇ ತಗೊಳ್ಳಿ. ಸೋನಾ ಮಸೂರಿ ಅಕ್ಕಿ ಆ ಥರದ್ದು ಯೂಸ್ ಮಾಡಬೇಡಿ. ರೇಷನ್ ರೈಸು ಅಥವಾ ರೆಡ್ ರೈಸ್ ಈ ಥರ ಕೆಂಪಕ್ಕಿನೇ ಯೂಸ್ ಮಾಡಿ. ಇದರಲ್ಲಿ ಹೆಚ್ಚಾಗಿ ಫೈಬರ್ ಇದೆ, ಐರನ್ ಇದೆ, ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಇದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ, ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ 6 ತಿಂಗಳಾದಮೇಲೆ ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಲ್ಲ, ಆಗಿಂದನೇ ನೀವು ಅಕ್ಕಿ ಸರಿನ ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಅಕ್ಕಿ ಸರಿ ಮಾತ್ರನೇ ಕೊಡಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಏನೂ ಸೇರಿಸೋದು ಬೇಡ. ಅಂದರೆ 6 ತಿಂಗಳು 7 ತಿಂಗಳು ಮಕ್ಕಳಿಗಾದರೆ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಡಿ. ಇವತ್ತಿನ ಅಕ್ಕಿ ಸರಿನಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಇದನ್ನು ನೀವು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. 8 ತುಂಬಿದಾದಮೇಲೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಕೊಟ್ಟರೆ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇನ್ನು ಅಕ್ಕಿ ಸರಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ಮೊದಲಿಗೆ ಕೆಂಪಕ್ಕಿ. ಇದು ನಿಮಗೆ ಸಾಮಾನ್ಯವಾಗಿ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ. ಕಜ್ಜಾಯ ಮಾಡಬೇಕಾದ್ರೆ ಬಳಸ್ತಾರಲ್ವ, ಅದೇ ಅಕ್ಕಿ, ಕೆಂಪು ಅಕ್ಕಿ ನೋಡಿ ತಗೊಳ್ಳಿ. ಇದು ಕೆಂಪಕ್ಕಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. 6 ತಿಂಗಳ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ನೀವು ಇದನ್ನು ಕೊಡ್ಬೋದು. ಇದರಲ್ಲಿ ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ. ಇದ್ರ ಜೊತೆಗೆ ರೇಷನ್ ಅಕ್ಕಿ, ಇದು ಕೂಡ ಅರ್ಧ kg ತೊಗೊಂಡಿದ್ದೀನಿ. 1 kg ಕೆಂಪಕ್ಕಿ, ಅರ್ಧ kg ರೇಷನ್ ಅಕ್ಕಿ ತೊಗೊಳ್ಳಿ. ಎರಡು ಕೂಡ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ. ಇನ್ನು ಇದ್ರ ಜೊತೆ ಕಾಳುಗಳಿದೆ. ಇದರಲ್ಲಿ ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಅಂತಾರಲ್ವ, ಇದು ಆರೆಂಜ್ ಕಲರ್, ಈ ದಾಲ್ ಇದು 100 ಗ್ರಾಮ್ ತೊಗೊಳ್ಳಿ. ಇನ್ನು ತೊಗರಿ ಬೇಳೆ 50 ಗ್ರಾಮ್ ತೊಗೊಳ್ಳಿ. ಹೆಸರು ಕಾಳು 100 ಗ್ರಾಮು, ಉದ್ದಿನ ಬೇಳೆ 50 ಗ್ರಾಮು ಮತ್ತು ಹೆಸರು ಬೇಳೆ 50 ಗ್ರಾಮ್ ತೊಗೊಂಡಿದ್ದೀನಿ. ಕಡಲೆಬೇಳೆ 50 ಗ್ರಾಮ್. ಇದಿಷ್ಟನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಕ್ಕಿಟ್ಟಿದ್ದೀನಿ. ಅಕ್ಕಿನ ಫಸ್ಟು ತೊಳೆದ್ಬಿಡಿ. 2 ರಿಂದ 3 ಸರಿ ತೊಳಿಬೇಕಾಗುತ್ತೆ ಅಕ್ಕಿನಲ್ಲಿರೋ ಡಸ್ಟ್ ಎಲ್ಲ ಹೋಗಲಿ. ಅಕ್ಕಿ ಎಲ್ಲ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಕ್ಕಿಡಬೇಕು. ಡ್ರೈ ಫ್ರೂಟ್ಸು ನೀವು 8 ಅಥವಾ 9 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. 6 ತಿಂಗಳು 7 ತಿಂಗಳಂದರೆ ಡ್ರೈ ಫ್ರೂಟ್ಸ್ ಹಾಕೋಬೇಡಿ. ಈಗ ನಾನು ಮಗು 10 ತಿಂಗಳಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಎರಡೂ 50 ಗ್ರಾಮ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಕಡಲೆ ಬೀಜ ಒಂದು 20 ಪೀಸ್ ತೊಗೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ ಮತ್ತು 10 ಕಾಳು ಮೆಣಸು, ಅರ್ಧ ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಸಾಸಿವೆ ಮತ್ತು ಇದು ಓಂಕಾಳು, ಇದು ಕೂಡ ಅರ್ಧ ಸ್ಪೂನ್ ತೊಗೊಳ್ಳಿ. ಮತ್ತು ಇದು ಬಜೆ, ಒಂದು ಚಿಕ್ಕ ಪೀಸ್ ಬಜೆ ತೊಗೊಂಡಿದ್ದೀನಿ. ಜಾಕಾಯಿ ಮತ್ತು ಬಜೆ ನಿಮಗೆ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ. ನಾನು ಜಾಕಾಯಿ ಇರಲಿಲ್ಲ, ಹಂಗಾಗಿ ಯೂಸ್ ಮಾಡಿಲ್ಲ. ನೀವು ಜಾಕಾಯಿ ಕೂಡ ಅರ್ಧ ಜಾಕಾಯಿನ ಯೂಸ್ ಮಾಡ್ಬೋದು ಇಷ್ಟು ಕ್ವಾಂಟಿಟಿಗೆ. ಅಕ್ಕಿ ಮತ್ತು ಕಾಳುಗಳು ಎಲ್ಲ, ಬೇಳೆ ಕಾಳುಗಳು, ಅಕ್ಕಿ ಎಲ್ಲನೂ ಕೂಡ 2 ರಿಂದ 3 ಸರಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಕ್ಕಿಡಿ. ಚೆನ್ನಾಗಿ ಒಣಗಿದಾದಮೇಲೆ ಈಗ ಬಾಣಲಿನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಘಮ ಬರೋವರೆಗೂ ಹುರಿದ್ರೆ ಸಾಕಾಗುತ್ತೆ. ಅಕ್ಕಿ ಮತ್ತು ಬೇಳೆ ಎಲ್ಲ ಹುರಿದಿದ್ದಾದಮೇಲೆ ಡ್ರೈ ಫ್ರೂಟ್ಸು ಮತ್ತು ಜೀರಿಗೆ, ಮೆಣಸು ಇದೆಲ್ಲನೂ ಕೂಡ ಹುರ್ಕೊಳ್ಳೋಣ. ಸ್ವಲ್ಪ ಘಮ ಬರೋವರೆಗೂ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಸೀದೋಗಬಾರ್ದು. ನೋಡಿ ಈಗ ಎಲ್ಲ ಫ್ರೈ ಆಗಿದೆ. ಇದನ್ನು ಒಂದು ದೊಡ್ಡದಾಗಿರೋ ಪ್ಲೇಟ್ಗೆ ಹಾಕ್ಬಿಟ್ಟು ಫುಲ್ ಕೂಲ್ ಮಾಡಬೇಕು. ತಣ್ಣಗಾಗೋವರೆಗೂ ಹಾಗೆ ಬಿಡಿ. ತಣ್ಣಗಾದಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ಮತ್ತು ಕಾಳುಗಳನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ನೀವು 6 ತಿಂಗಳು ಅಥವಾ 7 ತಿಂಗಳು ಮಗುಗೆ ಕೊಡ್ತಾ ಇದ್ದೀರ ಅಂದರೆ ಪೂರ್ತಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನಾನು ಮಗು 10 ತಿಂಗಳಿರೋದ್ರಿಂದ ಸ್ವಲ್ಪ ತರಿತರಿಯಾಗಿ ಮಾಡಿದ್ದೀನಿ. ಜಾಸ್ತಿ ತರಿತರಿಯಾಗಿ ಮಾಡಿದ್ರೆ ಬೇಳೆ ಕಾಳುಗಳು ಗಟ್ಟಿ ಇರುತ್ತಲ್ವ, ನೀವು ಸರಿ ಮಾಡುವಾಗ ಬೆಂದಿರೋದಿಲ್ಲ. ಅಕ್ಕಿ ಮಾತ್ರ ಬೆಂದಿರುತ್ತೆ, ಬೇಳೆ ಬೆಂದಿರೋದಿಲ್ಲ. ಹಾಗಾಗಿ ಜಾಸ್ತಿ ತರಿ ಮಾಡ್ಕೊಳ್ಳೋದು ಕೂಡ ಬೇಡ. ಈ ರೀತಿ ಮಾಡ್ಕೊಳ್ಳಿ. ಅಕ್ಕಿ ಮತ್ತು ಬೇಳೆ ಪೌಡರ್ ಆದಮೇಲೆ ಡ್ರೈ ಫ್ರೂಟ್ಸು ಮತ್ತು ಜೀರಿಗೆ, ಮೆಣಸು ಇದು ಕೂಡ ಒಟ್ಟಿಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಎಲ್ಲ ಪೌಡರ್ ಆದಮೇಲೆ ಒಂದು ದೊಡ್ಡದಾದ ಬೌಲ್ಗೆ ಹಾಕ್ಕೊಳ್ಳಿ. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ, ಡ್ರೈ ಫ್ರೂಟ್ಸು, ಜೀರಿಗೆ ಮೆಣಸು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು 1 ತಿಂಗಳವರೆಗೂ ಕೂಡ ಆರಾಮಾಗಿ ಸ್ಟೋರ್ ಮಾಡ್ಬೋದು. 1 ತಿಂಗಳು 2 ತಿಂಗಳವರೆಗೂ ಕೂಡ ಇಟ್ಕೋಬೋದು, ಏನೂ ಕೆಡೋದಿಲ್ಲ. ಇದು ನೀವು ಒಂದು 8 ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಸರಿ ಮಾಡಬೇಕು ಆವಾಗ ಮಾತ್ರ ಹೊರಗಡೆ ತೊಗೊಳ್ಳಿ. 2 ಸ್ಪೂನು ಅಥವಾ 3 ಸ್ಪೂನ್ ಹಾಕ್ಕೊಂಡ್ರೆ ಒಂದು ಸರಿಗೆ ಸರಿ ಆಗುತ್ತೆ. ಮಕ್ಕಳಿಗೆ ಸರಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಒಂದೇ ಪಾತ್ರೆ ಬಳಸಿ, ಆ ಪಾತ್ರೆಯಲ್ಲಿ ಬೇರೆ ಏನೂ ಅಡುಗೆ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳಿಗಂತಲೇ ಸಪ್ರೇಟಾಗಿ ಒಂದು ಪಾತ್ರೆ ಇಟ್ಬಿಡಿ. ಮತ್ತು ಮಕ್ಕಳಿಗೆ ಪ್ರತಿ ಸಾರಿ ಸರಿ ಮಾಡಿ ತಿನ್ನಿಸುವಾಗೂ ಬಿಸಿಯಾಗಿ ಮಾಡಿಯೇ ತಿನ್ನಿಸಿ. ಹಾಗೆ ಉಳಿದಿದ್ದನ್ನು ಅಥವಾ ಜಾಸ್ತಿ ಇದೆ ಅಂತ ತಿನ್ನಿಸ್ಬೇಡಿ. ಒಂದು 6 ತಿಂಗಳ ಮಗು 7 ತಿಂಗಳ ಮಗು ಅಂದರೆ ಆ ಮಕ್ಕಳಿಗೆ 4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಆಗ ಬರೀ 1-2 ಟೇಬಲ್ ಸ್ಪೂನಿಂದ ಸ್ಟಾರ್ಟ್ ಮಾಡಿ. ಆಮೇಲೆ 7 ತಿಂಗಳು 8 ತಿಂಗಳ ಮಗು ಆಗ್ತಾ 5-6 ಟೇಬಲ್ ಸ್ಪೂನಷ್ಟು ಸರಿನ ನೀವು ಕೊಡ್ಬೋದು. ಒಂದು 10 ತಿಂಗಳ ಮಗು 11 ತಿಂಗಳ ಮಗು ಇದೆ ಅಂದರೆ ಒಂದು 10 ಟೇಬಲ್ ಸ್ಪೂನಷ್ಟು ಒಂದು ಸರಿಗೆ ಸರಿ ಬೇಕಾಗುತ್ತೆ. ಇದೇ ಮೆಥಡಲ್ಲಿ ನೀವು ರಾಗಿ ಸರಿ ಕೂಡ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೇ ನೀವು ಒಂದು ಅರ್ಧ kg ಅಥವಾ 1/4 kg ಅಷ್ಟು ರಾಗಿನ ತೊಳೆದು ಒಣಗಿಸ್ಬಿಟ್ಟು ಅದನ್ನು ಕೂಡ ಇದೇ ರೀತಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಥರ ಕೂಡ ಕೊಡ್ಬೋದು ಮಕ್ಕಳಿಗೆ, ಚೆನ್ನಾಗಿರುತ್ತೆ. ನಾನು ರಾಗಿ ಸರಿ ಸಪ್ರೇಟ್ ಮಾಡಿರೋದ್ರಿಂದ ಈಗ ಅಕ್ಕಿ ಸರಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು 2 ಮಿಕ್ಸ್ ಮಾಡಿ ಮಾಡ್ಕೋಬೋದು. ಮತ್ತು ಇಲ್ಲಿ ಅಕ್ಕಿ ಬದಲಾಗಿ ರಾಗಿ ಹಾಕಿಬಿಟ್ಟು ನೀವು ರಾಗಿ ಸರಿನ ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಡೀಟೇಲ್ ವಿಡಿಯೋ ಬರೀ ರಾಗಿ ಸರಿ ಮಾಡಿರೋದು ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ರಾಗಿ ಸರಿದು ಲಿಂಕ್ ಬೇಕಂದರೆ ಚೆಕ್ ಮಾಡಿ. ನಾನು ಲಾಸ್ಟ್ ಟೈಮು ರಾಗಿ ಸರಿ ವಿಡಿಯೋ ಮಾಡಿದಾಗ ಕೆಲವರು ಕಮೆಂಟ್ಸ್ನಲ್ಲಿ ಕೇಳಿದರು 4 ತಿಂಗಳ ಮಗುಗೆ 5 ತಿಂಗಳ ಮಗುಗೆಲ್ಲ ರಾಗಿ ಸರಿ ಕೊಡ್ಬೋದಾ ಅಂತ. ರಾಗಿ ಸರಿಯಾಗಲಿ ಅಕ್ಕಿ ಸರಿಯಾಗಲಿ ಯಾವುದೇ ಸಾಲಿಡ್ ಫುಡ್ ಕೂಡ ಮಕ್ಕಳಿಗೆ 6 ತಿಂಗಳು ತುಂಬಿದ್ದಾದಮೇಲೆ ಕೊಡಿ. 5 ತಿಂಗಳಲ್ಲಿ ಅಥವಾ 4 ತಿಂಗಳಲ್ಲಿ ಮಕ್ಕಳಿಗೆ ಇನ್ನೂ ಡೈಜೆಷನ್ ಕೆಪಾಸಿಟಿ ಇರೋದಿಲ್ಲ. 6 ತಿಂಗಳವರೆಗೂ ತಾಯಿ ಎದೆಯಲ್ಲಿ ಮಾತ್ರ ಕೊಡಿ. 6 ತಿಂಗಳು ತುಂಬಿದ್ದಾದಮೇಲೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿ. ರಾಗಿ ಸರಿ, ಅಕ್ಕಿ ಸರಿ, ಫ್ರೂಟ್ಸ್ ಪ್ಯೂರಿ, ವೆಜಿಟೇಬಲ್ ಪ್ಯೂರಿ ಇದೆಲ್ಲ ಕೂಡ ನೀವು 6 ತಿಂಗಳ ನಂತರ ಕೊಡ್ಬೋದು. ಈಗ ಮಾಡಿರೋ ಅಕ್ಕಿ ಸರಿ ಪೌಡರಿಂದ ಅಕ್ಕಿ ಸರಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಕ್ಕಳ ಬೇಬಿ ಕೇರ್ ಟಿಪ್ಸ್, ಹೆಲ್ತ್ ಟಿಪ್ಸ್ ಇದೆಲ್ಲ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.